ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ VAಗೆ ಸಂಬಂಧಿಸಿದಂತೆ ಯಾರೆಲ್ಲ 1:3 ಲಿಸ್ಟ್ಗೆ ಅಂದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಸೆಲೆಕ್ಟ್ ಆಗಿದ್ದೀರೋ, ಹಾಗೆ ಯಾವ ಜಿಲ್ಲೆಗೆ ಯಾವ ದಿನಾಂಕದಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ನ ನಡೆಸಲಾಗುತ್ತೆ ಅನ್ನೋವಂಥದ್ದನ್ನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಕಂಪ್ಲೀಟ್ ಎಲ್ಲ ಜಿಲ್ಲೆದು ಸಹ ಯಾವ ದಿನಾಂಕದಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಬರುತ್ತೆ ಅನ್ನೋವಂಥದ್ದನ್ನ ತಿಳಿಸ್ತೀನಿ. ಸೊ ಹಾಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ, ಓಕೆನಾ. ಫಸ್ಟು ಇಲ್ಲಿ ನೋಟಿಫಿಕೇಷನಲ್ಲಿ ಜನವರಿ 2ರಿಂದ 10 ತನಕ ನಡೆಯುತ್ತೆ ಅಂತ ತಿಳಿಸಿದರು. ಬಟ್ ಇಲ್ಲಿ ಡಿಸೆಂಬರ್ 27ರಿಂದ ಒಂದೇ ಒಂದು ಜಿಲ್ಲೆಗೆ ಸ್ಟಾರ್ಟ್ ಆಗುತ್ತೆ, 27ರಿಂದ ಸ್ಟಾರ್ಟ್ ಆಗುತ್ತೆ. ಓಕೆ, ನೋಡೋಣ ಇವಾಗ. ಫಸ್ಟು ಇಲ್ಲಿ ಡಿಸೆಂಬರ್ 27ಕ್ಕೆ ಕೋಲಾರ ಜಿಲ್ಲೆಯಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ನಡೆಸಲಾಗುತ್ತೆ. ನೆಕ್ಸ್ಟ್ ಇನ್ನು ಜನವರಿ 2ರಿಂದ ಕಂಟಿನ್ಯೂಯಸ್ ಆಗಿ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಜನವರಿ 2ರಂದು ಬೀದರ್ನಲ್ಲಿ, ಯಾದಗಿರಿನಲ್ಲಿ, ರಾಯಚೂರಿನಲ್ಲಿ, ಉತ್ತರ ಕನ್ನಡದಲ್ಲಿ, ಹಾಗೆ ಕೊಪ್ಪಳದಲ್ಲಿ, ಬೆಂಗಳೂರು ಗ್ರಾಮಾಂತರದಲ್ಲಿ, ಹಾಗೆ ರಾಮನಗರದಲ್ಲಿ ನಡೆಸಲಾಗುತ್ತದೆ ಜನವರಿ 2ನೇ ತಾರೀಕಿನಂದು. ಇನ್ನು ನೆಕ್ಸ್ಟು ಜನವರಿ 3ನೇ ತಾರೀಕಿಗೆ ಬೆಳಗಾವಿ, ಗದಗ ಮತ್ತು ಚಾಮರಾಜನಗರ ಜಿಲ್ಲೆಯಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ನಡೆಸಲಾಗುತ್ತೆ. ನೆಕ್ಸ್ಟು ಜನವರಿ 4ಕ್ಕೆ ಕಲಬುರಗಿ ಮತ್ತು ಚಿತ್ರದುರ್ಗದಲ್ಲಿ ನಡೆಸಲಾಗುತ್ತೆ. ಇನ್ನು ನೆಕ್ಸ್ಟು ಜನವರಿ 6ನೇ ತಾರೀಕಿಗೆ ಬಳ್ಳಾರಿ, ಶಿವಮೊಗ್ಗ, ಚಿಕ್ಕಮಗಳೂರು, ತುಮಕೂರು, ಹಾಗೆ ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರು ನಗರದಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ನಡೆಸಲಾಗುತ್ತೆ. ಇನ್ನು ನೆಕ್ಸ್ಟು ಜನವರಿ 7ನೇ ತಾರೀಕಿಗೆ ವಿಜಯಪುರ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಉಡುಪಿ, ಹಾಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೆಸುವಂಥದ್ದು. ಇನ್ನು ನೆಕ್ಸ್ಟು ಜನವರಿ 8ಕ್ಕೆ ವಿಜಯನಗರ, ಕೊಡಗು ಮತ್ತು ಮಂಡ್ಯ ಜಿಲ್ಲೆಯಲ್ಲಿ ನಡೆಸಲಾಗುತ್ತೆ. ಫ್ರೆಂಡ್ಸ್, ಹಾಗೆ ನಾನು ಈ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ನೀವು ಏನೆಲ್ಲ ಡಾಕ್ಯುಮೆಂಟ್ಸ್ ತೊಗೊಂಡೋಗಬೇಕು, ಪಕ್ಕಾ ಡಾಕ್ಯುಮೆಂಟ್ಸ್ ತೊಗೊಂಡೋಗಬೇಕು ಅನ್ನೋಂಥದ್ದನ್ನ ಆಲ್ರೆಡಿ ನಾನು ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಯಾರಿನ್ನೂ ಒಂದ್ಸರಿ ಚೆಕ್ ಮಾಡಿಲ್ಲ, ಅದನ್ನೊಂದ್ಸರಿ ನೀವು ಚೆಕ್ ಮಾಡಿಕೊಂಡ್ರೆ ನಿಮಗೆ ಕಂಪ್ಲೀಟು ಕ್ಲಾರಿಟಿ ಬರುತ್ತೆ, ಓಕೆನಾ. ಇನ್ನು ನೆಕ್ಸ್ಟು ಜನವರಿ 10ಕ್ಕೆ ಹಾಸನದಲ್ಲಿ ನಡೆಯುವಂಥದ್ದು. ಇಷ್ಟು ಪ್ರತಿಯೊಂದು ಜಿಲ್ಲೆಯ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಇದಾಗಿರುತ್ತೆ. ಮೈಸೂರು ಜಿಲ್ಲೆದೊಂದು ಮಾತ್ರ ಇನ್ನು ಡೇಟ್ ಅನೌನ್ಸ್ ಆಗಿಲ್ಲ. ಅನೌನ್ಸ್ ಆದ ತಕ್ಷಣ ನಾನೊಂದು ಅಪ್ಡೇಟ್ ಮಾಡ್ತೀನಿ ನಿಮಗೆ. VA ಆಗಿರಲಿ, PDO ಆಗಿರಲಿ, FTA, SDA ಅಥವಾ ಬೇರೆ ಸ್ಪರ್ಧಾತ್ಮಕ ಪರೀಕ್ಷೆಗಳದ್ದು ಯಾವುದೇ ರೀತಿ ಒಂದು ಅಪ್ಡೇಟ್ ಬೇಕು ಅಂದರೆ ನಮ್ಮ ಚಾನಲ್ನ ಫಾಲೋ ಮಾಡಿ. ನಾನು ಆಲ್ಮೋಸ್ಟ್ ಎಲ್ಲ ಎಕ್ಸಾಮ್ದು ಸಹ ಅಪ್ಡೇಟ್ನ ನಮ್ಮ ಚಾನಲಲ್ಲಿ ಅಪ್ಡೇಟ್ ಮಾಡ್ತಿರ್ತೀನಿ, ಓಕೆನಾ. ಇದಿಷ್ಟು ಇದೇ ತಿಂಗಳು ಡಿಸೆಂಬರ್ 27ರಿಂದ ಜನವರಿ 10ನೇ ತಾರೀಕು ಒಳಗಡೆ ನಡೆಯುವಂಥ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಇರ್ತಕ್ಕಂಥ ದಿನಾಂಕಗಳು ಇಷ್ಟಾಗಿರುತ್ತೆ. ಹಾಗೆ ಇನ್ನೂ ಒಂದು ಡೌಟು, ಈ ಕಂಪ್ಯೂಟರ್ ಸರ್ಟಿಫಿಕೇಟ್ ಇದೆಯಲ್ಲ, ಇದು ಕೆಲವೊಂದು ಜಿಲ್ಲೆಗಳಲ್ಲಿ ಮಾತ್ರ ಅಪ್ಲೈ ಮಾಡಿದರೆ ಬೇಕೇ ಬೇಕು ಕಡ್ಡಾಯವಾಗಿ ಅಂತ. ಇನ್ನು ಕೆಲವೊಂದಷ್ಟು ಜಿಲ್ಲೆಯಲ್ಲಿ ಈ ಕಂಪ್ಯೂಟರ್ ಸರ್ಟಿಫಿಕೇಟ್ದು ಯಾವುದೇ ರೀತಿ ಏನೂ ಒಂದು ಅವರು ತರಲೇಬೇಕು ಅನ್ನೋವಂಥದ್ದು ಏನೂ ಹೇಳಿಲ್ಲ. ಹಾಗೆ ಸ್ಟಾರ್ಟಿಂಗು ಅಪ್ಲೈ ಮಾಡುವಾಗಲೂ VAಗೆ ಅಪ್ಲೈ ಮಾಡುವಾಗಲೂ ಸಹ ಯಾವುದೇ ರೀತಿ ನೋಟಿಫಿಕೇಷನ್ ಇರಲಿಲ್ಲ ಇದಕ್ಕೆ ಸಂಬಂಧಪಟ್ಟಂತೆ. ಸೊ ಹಾಗಾಗಿ ಇದು ಏನಾಗುತ್ತೆ, ಕಡ್ಡಾಯವಾಗಿ ತೊಗೊಂಡೋಗಲೇಬೇಕಾ ಅಥವಾ ತೊಗೊಂಡೋಗದೇ ಇದ್ರೆ ನಡೆಯುತ್ತೆ ಅನ್ನೋವಂಥದ್ದು ತುಂಬ ಜನ ವಿದ್ಯಾರ್ಥಿಗಳು ಗೊಂದಲದಲ್ಲೇ ಇದ್ದಾರೆ. ಸೊ ಇದಕ್ಕೆ ಆಲ್ರೆಡಿ ಇವಾಗ ಸುಮಾರು ಗ್ರೂಪ್ಗಳಿಂದ ಸಹ ಸಂಘಟನೆಗಳಿಂದ ಆಲ್ಮೋಸ್ಟ್ KEಗೆ ಒಂದು ಮನವಿನ ಸಲ್ಲಿಸಿದರೆ ಆಲ್ಮೋಸ್ಟು ಒಂದು 80%ಇಂದ 90% ತನಕ ಅದು ಕ್ಯಾನ್ಸಲ್ ಆಗೋ ಸಾಧ್ಯತೆಯೇ ಇದೆ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಯಾರೂ ಒಂದು ಗೊಂದಲಕ್ಕೆ ಈಡಾಗಬೇಡಿ, ಓಕೆನಾ. ಆದಷ್ಟು ಬೇಗ KEA ಕಡೆಯಿಂದನೇ ಅದನ್ನೊಂದು ಮೆನ್ಷನ್ ಮಾಡ್ತಾರೆ ಅವರು. ಇದು ಕೆಲವೊಂದು ಜಿಲ್ಲೆಗೆ ಒಂದೊಂದು ಥರ, ಇನ್ನೊಂದು ಜಿಲ್ಲೆಗೆ ಒಂದೊಂದು ಥರ ಆಗೋದು ಬೇಡ ಅನ್ನೋ ಥರ KEA ಕಡೆಯಿಂದನೇ ಅದೊಂದು ಅನೌನ್ಸ್ ಆಗುತ್ತೆ, ಓಕೆನಾ. ಯಾವುದೇ ರೀತಿ ಗೊಂದಲಕ್ಕೆ ಈಡಾಗೋದು ಬೇಡ ಈ ಕಂಪ್ಯೂಟರ್ ಸರ್ಟಿಫಿಕೇಟ್ಗೆ ಸಂಬಂಧಪಟ್ಟಂತೆ, ಓಕೆನಾ. ಇದಿಷ್ಟಾಗಿತ್ತು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಸಂಬಂಧಿಸಿದಂತೆ ಯಾವ್ಯಾವ ದಿನಾಂಕದಂದು ಯಾವ್ಯಾವ ಜಿಲ್ಲೆಗೆ ಬರುತ್ತೆ ಅನ್ನೋವಂಥದ್ದು. ನಿಮಗೇನಾದರೂ ಈ ಒಂದು ವಿಡಿಯೋ ಯೂಸ್ಫುಲ್ ಆಗಿದರೆ ಮಾತ್ರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ. ಹಾಗೆ ಯಾರಿನ್ನೂ ನನ್ನ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿಲ್ಲ, ಇವಾಗಲೇ ಜಾಯ್ನ್ ಆಗಿ. ಇನ್ನೂ ಹೆಚ್ಚಿನ ಮಾಹಿತಿ ಬೇಕಿದ್ದರೆ ಆ ಟೆಲಿಗ್ರಾಮಲ್ಲೇ ಸಿಗುತ್ತೆ ಅಂತಲೇ ಹೇಳ್ಬೋದು. ಓಕೆ, ಥ್ಯಾಂಕ್ ಯು.